ಬಿಗ್ ಬಾಸ್ ಸೀಸನ್ 10 ಫಲಿತಾಂಶ ಬಂದರೂ ಕೂಡ ಬಟ್ ಅದರ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಇನ್ನೂ ನಿಂತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಆರಂಭದಲ್ಲಿ ಪ್ರತಾಪ್ ಅವರೇನಿದ್ದಾರೋ ಡ್ರೋನ್ ಪ್ರತಾಪ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಜನರ ನಿರೀಕ್ಷೆ ಏನಿತ್ತೋ ಅದನ್ನು ಮೀರಿ ಅವರ ಒಂದು ಆಟವನ್ನು ಆಡಿರ್ತಕ್ಕಂಥದ್ದು. ಕಡೆಗೂ ರನ್ನರ್ ಅಪ್ ಆಗಿ ಈಗ ಸಾಕಷ್ಟು ಜನರ ಪ್ರೀತಿನ ಅಭಿಮಾನಿನ ಸಂಪಾದಿಸಿದ್ದಾರೆ. ಡ್ರೋನ್ ಪ್ರತಾಪ್ ಅವರು TV9 ಜೊತೆ ಮಾತಾಡೋಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಪ್ರತಾಪ್, ಹೇಗಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ ಇಡೀ ಜರ್ನಿ ಅಂತ? ಭಾಳ ಖುಷಿ ಆಗ್ತಾಯಿದೆ ಸರ್, ತುಂಬ ಖುಷಿ ಆಗ್ತಾಯಿದೆ. ಇಡೀ ಜರ್ನಿ ನೋಡಿದ್ರೆ ನಾನೇನ ಹಿಂಗೆ ಆಡಿದ್ದು ಅನಿಸುತ್ತೆ. ಕೆಲವೊಂದು ಸಂದರ್ಭದಲ್ಲಂತೂ ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ, ಏನೇನು ಅನಿಸುತ್ತೋ ಅದನ್ನೆಲ್ಲ ಮಾಡಿದ್ದೀನಿ. ನಾನು ಹೇಗಿದ್ದೆ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆಟ ಅನ್ನೋದಕ್ಕಿಂತ ಒಂದು ಜೀವ್ಸ್ ಬಂದಿದ್ದೀನಿ ಸರ್ ಮನೆ ಒಳಗಡೆ. ಎಸ್, ಖಂಡಿತ. ನಾನು ಆಗಲೇ ಹೇಳಿದಾಗೆ ಫಲಿತಾಂಶ ಬಂದಿದೆ, ಬಟ್ ಇನ್ನೂ ಕೂಡ ಚರ್ಚೆ ನಿಂತಿಲ್ಲ. ಪ್ರತಾಪ್ ಹೆಂಗೆ ವಿನ್ ಆದರು ಅಂತ? ಓಟ್ಗಳು, ಜನರು ಓಟ್ಗಳು, 2.5 ಕೋಟಿ ಚಿಲ್ಲರೆ ಏನು ಓಟ್ ಬಂದಿದೆ, 2.25 ಕೋಟಿ 2.5 ಕೋಟಿ ಚಿಲ್ಲರೆ ಓಟು. ಆ ಓಟ್ಗಳಿಂದನೇ ಗೆದ್ದಿದ್ದೀನಿ. ಆ ಓಟ್ಗಳಿಗೆ ಸಾಕ್ಷಿ ಅಂದರೆ ನನಗೆ ನಾನು ಗೆದ್ನ ಅಂತ ಬಂದು ನೋಡಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳು, ಫ್ಯಾನ್ ಪೇಜ್ಗಳು, ಅಷ್ಟು ಜನ ಯಾರಿಗೂ ಒಂದು ದಿನ ₹1 ಕೊಟ್ಟಿಲ್ಲ, ಅಷ್ಟು ಪ್ರೀತಿ ತೋರಿಸಿದ್ದಾರೆ. ನಾನು ಒಳಗಡೆ ಹೋಗ್ಬೇಕಾದ್ರೆ ಅಷ್ಟೆಲ್ಲ ನಿರೀಕ್ಷೆನೇ ಇಟ್ಕೊಂಡು ಹೋಗಿರಲಿಲ್ಲ. ಬೆಳಗಿನ ಜಾವ ಬಟ್ಟೆ ತೊಗೊಂಡು ಒಂದಷ್ಟು ಇದಕ್ಕೆ ಪ್ಯಾಕ್ ಮಾಡಿಕೊಂಡು ಒಂದೇ ಸೂಟ್ಕೇಸ್ ತೊಗೊಂಡು ಹೋಗಿದ್ದು. ಬೇರೆಯವರೆಲ್ಲ 1, 2, 3 ಎಲ್ಲ ಎತ್ಕೊಂಡು ಬಂದಿದ್ರು. 2 ವಾರ ಅಂದ್ಕೊಂಡಿದ್ದೆ ಅಷ್ಟೇ. ನಾನು ಸಾಕು 2 ವಾರ ನಮ್ಮ ಸಂಸ್ಥೆದೊಂದು ವಿಚಾರ ತಿಳಿಸ್ಬಿಟ್ಟು ಬಂದ್ಬಿಡೋಣ ಅಂದ್ಕೊಂಡೇ ಹೋಗಿದ್ದು. ಇಷ್ಟೇ ಅಂದ್ಕೊಂಡು ಹೋಗಿದ್ದು. ಸೀರಿಯಸ್ಲಿ ನನಗೆ ಯಾವಾಗ ಮೊದಲನೇ ವಾರದ ಪಂಚಾಯಿತಿ ಮುಗೀತು, ರಾಶಿ ಬಟ್ಟೆಗಳು ಬಂತು ಪಂಚಾಯಿತಿ ಮುಗಿದ್ಮೇಲೆ. ಯಾಕೆಂದರೆ ಜನಗಳಿಗೆ ನಾವು ಹೇಗಿದ್ದೀವಿ ಆ ಥರ ತೋರಿಸಿದ್ರೆ ಖಂಡಿತ ಇಷ್ಟ ಆಗ್ತೀವಿ. ಯಾವ್ದಾರು ಅಂದ್ಕೊಂಡೋಗಿ ಮಾಡೋಕ್ಕೆ ಹೋದರೆ ಅಲ್ಲಿ ಏನೂ ನಡೆಯಲ್ಲ ಸರ್.